ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ. ನಾನು ಇವತ್ತಿನ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಅಂದ್ರೆ ನ್ಯೂಮರಾಲಜಿ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂಖ್ಯಾಶಾಸ್ತ್ರವು ಪ್ರತಿಯೊಬ್ಬರ ಜೀವನದ ಒಂದು ಭಾಗವಾಗಿದೆ ಅಂತ ಹೇಳ್ಬೋದು. ಹೇಗೆ ಅಂತಂದ್ರೆ ಇವಾಗ ನೋಡಿ, ಒಂದು ಮಗು ಹುಟ್ಟಿದ ದಿನ ಹುಟ್ಟಿದ ದಿನ ಮತ್ತೆ ಗಂಟೆಯನ್ನ ಅಂದ್ರೆ ಟೈಮಿಂಗ್ಸ್ ಅನ್ನ ತಗೊಂಡೋಗಿ ಅಸ್ಟ್ರಾಲಜಿ ಅವ್ರ ಹತ್ರ ತಗೊಂಡೋಗಿ ನಾವು ಆ ಮಗುವಿನ ಹೆಸರು ಯಾವ್ದು ಇಡ್ಬೇಕು ಅಂತ ಕೇಳ್ತೀವಿ. ಆ ದಿನ ಹುಟ್ಟಿದ ದಿನಾಂಕ ಮತ್ತೆ ಟೈಮ್ ತಗೊಂಡು ಆ ನಂಬರ್ಗೆ ಬರ್ತಕ್ಕಂತಹ ಯಾವ ಅಕ್ಷರದ ಆಧಾರದ ಮೇಲೆ ನಾವು ಆ ಮಗುವಿಗೆ ಹೆಸರನ್ನ ಇಡ್ತೀವಿ ಅಂತ ಹೇಳ್ಬೋದು. ಅದೇ ರೀತಿ ಏನೇ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೂ ಸಹ ನಾವು ಅಸ್ಟ್ರಾಲಜಿ ಅವ್ರ ಹತ್ರ ಯಾವ ದಿನ ಸ್ಟಾರ್ಟ್ ಮಾಡ್ಬೇಕು, ಎಷ್ಟು ಗಂಟೆಗೆ ಅದನ್ನ ಓಪನಿಂಗ್ ಮಾಡ್ಬೇಕು, ಸೊ ಇದನ್ನೆಲ್ಲ ಕೇಳ್ತೀವಿ. ಯಾಕೆ ಈ ತರ ಕೇಳ್ತೀವಿ ಅಂದ್ರೆ, ಸೊ ಪರ್ಟಿಕ್ಯುಲರ್ ಆದಂತ ಡೇಟು, ಆ ಒಂದು ಡೇಟು, ಆ ಒಂದು ಟೈಮ್ ಅಲ್ಲಿ ನಾವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಯಶಸ್ಸನ್ನ ಸಿಗುತ್ತೆ, ಯಶಸ್ಸನ್ನ ನಾವು ಕಾಣ್ತೀವಿ ಈ ಒಂದು ಬಿಸ್ನೆಸ್ ಅಲ್ಲಿ ಅನ್ನೋದು ಒಂದು ನಮ್ಗೆ ನಂಬಿಕೆ. ಅದೇ ರೀತಿ ಈಗ ಒಂದು ಮನೆ ಕಟ್ಬೇಕಾದ್ರುನು ಅಷ್ಟೇನೆ, ಅದಕ್ಕೆ ಆಯ ಮಾಡ್ಬೇಕು ಅಂದ್ರುನು ಅಷ್ಟೇನೆ, ಆಯ ಮಾಡೋದ್ರಿಂದ ಹಿಡಿದು ಮನೆ ಗೃಹಪ್ರವೇಶ ಮಾಡೋವರ್ಗುನು ಸಹ ನಾವು ಎಲ್ಲ ದಿನವನ್ನು ನೋಡ್ತೀವಿ, ಡೇಟ್ ಅನ್ನು ನೋಡ್ತೀವಿ, ಟೈಮ್ ಅನ್ನು ನೋಡ್ತೀವಿ. ನೋಡಿ, ಈಗ ಟೈಮ್ ಮತ್ತೆ ದಿನ ಡೇಟ್ ಎರಡರಲ್ಲೂ ಸಹ ಸಂಖ್ಯೆ ಇದೆ. ಸಂಖ್ಯೆ ಪ್ರತಿಯೊಂದರಲ್ಲೂ ಸಹ ಸಂಖ್ಯೆ, ನಂಬರ್ ಇದೆ. ಸೊ ಈ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿ ಈ ಸಂಖ್ಯಾಶಾಸ್ತ್ರವು ಒಂದು ಭಾಗವಾಗಿದೆ ಅಂತ ನಾವು ಹೇಳ್ಬಹುದು. ಹಾಗಾದ್ರೆ ಬನ್ನಿ, ಇವತ್ತು ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ, ಆ ಸಂಖ್ಯಾಶಾಸ್ತ್ರದಲ್ಲಿ ಆ ಯಾವ ಯಾವ ಸಂಖ್ಯೆಗಳು ಇದೆ, ಎಷ್ಟು ಸಂಖ್ಯೆಗಳು ಇದೆ, ಮತ್ತು ಆ ಈ ಒಂದೊಂದು ಸಂಖ್ಯೆಗೂ ಸಹ ಒಂದೊಂದು ಗ್ರಹ ಅಂತ ಇರುತ್ತೆ. ಸಂಖ್ಯೆಗೆ ಯಾವ ಗ್ರಹ ಇದೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಈಗ ನಮ್ಮ ಸೌರಮಂಡಲದಲ್ಲಿ ಇರ್ತಕ್ಕಂತ ಗ್ರಹಗಳು 9. 9 ಗ್ರಹಗಳಿಗೂ ಸಹ ಒಂದೊಂದು ಸಂಖ್ಯೆಗೂ ಸಹ ಒಂದೊಂದು ಗ್ರಹ ಇದೆ. ಹಾಗಾದ್ರೆ ಬನ್ನಿ, ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಯಾವ ಸಂಖ್ಯೆಗೆ ಯಾವ ಗ್ರಹ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಮೊದಲನೇ ಸಂಖ್ಯೆ ಅಂದ್ರೆ ಸಂಖ್ಯೆ 1. ಸಂಖ್ಯೆ 1ರಲ್ಲಿ ಯಾವ ಒಂದು ಗ್ರಹ ಇದೆ? ಸೂರ್ಯ ಗ್ರಹ. ಸಂಖ್ಯೆ 1ರಲ್ಲಿ ಸೂರ್ಯ ಗ್ರಹ ಇದೆ. ಸೂರ್ಯ ಗ್ರಹ ನಿಮ್ಗೆ ಗೊತ್ತಿದೆ, ಸೌರಮಂಡಲದ ಅಧಿಪತಿ ಸೂರ್ಯ. ಸಂಖ್ಯೆ 1ರಲ್ಲಿ ಯಾವ್ದಿದೆ ಗ್ರಹ? ಸೂರ್ಯ ಗ್ರಹ ಇದೆ. ಸಂಖ್ಯೆ 2ರಲ್ಲಿ ಯಾವ ಗ್ರಹ ಇದೆ? ಸಂಖ್ಯೆ 2ರಲ್ಲಿ ಚಂದ್ರ ಗ್ರಹ ಇದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 2ರಲ್ಲಿ ಚಂದ್ರ ಗ್ರಹ ಇದೆ. ಸಂಖ್ಯೆ 3ರಲ್ಲಿ ಗುರು ಗ್ರಹ ಇದೆ. ಸಂಖ್ಯೆ 4ರಲ್ಲಿ ರಾಹು ಗ್ರಹ ಇದೆ. ಸಂಖ್ಯೆ 5ರಲ್ಲಿ ಬುಧ ಗ್ರಹ. ಇದೆ. ಸಂಖ್ಯೆ 6ರಲ್ಲಿ ಶುಕ್ರ ಗ್ರಹ ಇದೆ. ಶುಕ್ರ ಗ್ರಹ. ಸಂಖ್ಯೆ 7ರಲ್ಲಿ ಕೇತು ಗ್ರಹ ಇದೆ. ಸಂಖ್ಯೆ 8ರಲ್ಲಿ ಶನಿ ಗ್ರಹ. ಸಂಖ್ಯೆ 9ರಲ್ಲಿ ಮಂಗಳ ಗ್ರಹ. ಇದೆ. ಈಗ ನಾನಾಗ್ಲೇ ಹೇಳ್ದಂಗೆ ಒಂದೊಂದು ಗ್ರಹಕ್ಕೂ ಒಂದೊಂದು ಸಂಖ್ಯೆ ಇದೆ. ಈಗ ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿದೆ? 9 ಗ್ರಹಗಳಿದೆ. ಈ 1ರಿಂದ 9 ಸಂಖ್ಯೆಗಳಿಗೆ ಬರುವಂತಹ ಗ್ರಹಗಳು ಯಾವ್ಯಾವ್ದು ಅನ್ನೋದನ್ನ ಸಹ ನಾವು ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ. ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಸಂಖ್ಯೆ 1 ಮತ್ತು ಸಂಖ್ಯೆ 2, ಸಂಖ್ಯೆ 1 ಮತ್ತು ಸಂಖ್ಯೆ 2ರ ವ್ಯಕ್ತಿಗಳ ವ್ಯಕ್ತಿತ್ವ ಅಂದ್ರೆ ಸ್ವಭಾವ, ಅವರ ಸ್ವಭಾವ ಯಾವ ತರದ್ದು ಅನ್ನೋದನ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಳ್ತೀನಿ.
ಈ ಈಗ ನಾವು ಅಸ್ಟ್ರಾಲಜಿ ಅವ್ರ ಹತ್ರ ಹೋದಾಗ ಫಸ್ಟ್ ಅವರು ಕೇಳೋದೇ ಡೇಟ್ ಆಫ್ ಬರ್ತ್. ಯಾಕೆ ಡೇಟ್ ಆಫ್ ಬರ್ತ್ ಕೇಳ್ತಾರೆ ಅಂತ ಅಂದ್ರೆ, ಹುಟ್ಟಿದ ದಿನಾಂಕ ಮತ್ತೆ ತಿಂಗಳು ಎರಡನ್ನೂ ಸಹ ಅವರು ಟೋಟಲ್ ಮಾಡಿ, ಆ ಟೋಟಲ್ ಅಲ್ಲಿ ಬಂದಂತಹ ಒಂದು ಸಂಖ್ಯೆ, ಒಂದಾಗಿರ್ಬೋದು, ಎರಡಾಗಿರ್ಬೋದು, ಯಾವುದೇ ಸಂಖ್ಯೆ ಬಂದಿರ್ಬೋದು. ಅದ್ರಲ್ಲಿ ಬಂದಿರ್ತಕ್ಕಂತ ಟೋಟಲ್ ಮಾಡಿದಾಗ ಬಂದಿರ್ತಕ್ಕಂತ ಸಂಖ್ಯೆಯನ್ನು ತಗೊಂಡು ಅವರು ಆ ಸಂಖ್ಯೆಯ ಆಧಾರದ ಮೇಲೆ ಯಾವ ಗ್ರಹ ಇದೆ, ಅದರ ಆಧಾರದ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವ ಅಂದ್ರೆ ಸ್ವಭಾವ ಮತ್ತೆ ಭವಿಷ್ಯವನ್ನು ಹೇಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಖ್ಯೆ 1 ಮತ್ತು ಸಂಖ್ಯೆ 2ರ ವ್ಯಕ್ತಿಗಳ ಸ್ವಭಾವ ವ್ಯಕ್ತಿಗಳ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ, ಈ ಸಂಕ್ರಾಂತಿ ಹಬ್ಬವು, ಈ ವರ್ಷದ ಸಂಕ್ರಾಂತಿ ಹಬ್ಬವು ಎಲ್ಲರಿಗೂ ಆರೋಗ್ಯ ಆಯುಷನ್ನು ತರಲಿ ಅಂತ ನಾನು ಹೇಳ್ತೀನಿ, ಆಶಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.